ನಮಸ್ಕಾರ. ಸೂಪರ್ 3ಗೆ ಸ್ವಾಗತ. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಸೂಪರ್ 3 ಯಾವುದಾದ್ರೂ ಒಂದು ಸುದ್ದಿಯನ್ನು ತಗೊಂಡ್ರೆ ಅದಕ್ಕೆ ಅಂತಿಮವಾದಂತಹ ಸಮಸ್ಯೆಗೆ ಪರಿಹಾರ ಹುಡುಕೋ ತನಕ ವಿರಮಿಸೋದಿಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ. ಅನೇಕ ಬಾರಿ ಸಾಕ್ಷಿಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಈ ಸೂಪರ್ 3 ಆರಂಭ ಮಾಡಿದ ನಂತರ ಒಂದು 150 ಸುದ್ದಿಗಳನ್ನು ತಂದಿದ್ದೀವಿ. ಅದರಲ್ಲಿ 120ಕ್ಕಿಂತಲೂ ಹೆಚ್ಚು ಸುದ್ದಿಗಳಿಗೆ ಒಂದು ಪರಿಹಾರ ಸಿಕ್ಕಿದೆ, ಸಮಸ್ಯೆ ಪರಿಹಾರ ಆಗಿದೆ. ಮೊನ್ನೆ ಬಾಗಲಕೋಟೆಯ ಒಂದು ಶಾಲೆಯ ಬಗ್ಗೆ, ಹೆಣ್ಣುಮಕ್ಕಳು ಎಲ್ಲ ಇರುವಂಥ ಶಾಲೆ, ಆದರೆ ಒಂದು ದೊಡ್ಡ ಸಮಸ್ಯೆಯಲ್ಲಿ ಎದುರಾಗ್ತಾ ಇತ್ತು. ಗಬ್ಬು ವಾಸನೆ ನಾತ. ಸೂಪರ್ 3 ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಆಗಿಬಿಟ್ಟಿದೆ. ಫಟಾಫಟ್ ಎಂಟ್ರಿ ಕೊಟ್ಟರು, ಚಕಾಚಕ್ ಕೆಲಸ ಮಾಡಿದರು. ಒಂದೇ ವಾರದಲ್ಲಿ ಶಾಲೆ ಲುಕ್ಕೇ ಚೇಂಜ್ ಆಯಿತು. ಒಂದು ಸರ್ಕಾರಿ ಶಾಲೆ, ಬಾಗಲಕೋಟೆ ಅಂತ ಜಾಗದಲ್ಲಿ ಸರ್ಕಾರಿ ಶಾಲೆಗೆ ಜಾಸ್ತಿ ಮಕ್ಕಳು ಬರ್ತಾ ಇದ್ದಾರೆ ಅಂತಂದರೆ ನಾವು ಹೆಮ್ಮೆ ಪಡಬೇಕು. ನೋಡಿ, ಈ ಥರ ಇತ್ತು. ಇದು ಗಲೀಜು. ಏನಲ್ಲಿ ಯಾರೋ ಮೂತ್ರ ವಿಸರ್ಜನೆ ಮತ್ತೊಂದು ಮಾಡಿ ಅಲ್ಲಿ ಹೆಣ್ಣು ಮಕ್ಕಳು ಆ ಥರ ಹೋಗಬೇಕು. ಆ ಥರ ಹೋಗಿ ಮತ್ತೆ ಬಂದು ಊಟ ಗೀಟ ಎಲ್ಲ ಮಾಡಬೇಕು, ಸ್ಕೂಲಲ್ಲಿ ಕೂತ್ಕೋಬೇಕು. ಮೇಸ್ಟ್ರು, ಟೀಚರ್ಸು, ಆಮೇಲೆ ಹೆಣ್ಣುಮಕ್ಕಳು, ಎಲ್ಲ ಹೆಣ್ಮಕ್ಳದಲ್ಲ ಸ್ಕೂಲಿದು, ಓನ್ಲಿ ಹೆಣ್ಮಕ್ಳು. ಓಕೆ, ಕೋ ಎಜುಕೇಷನ್ ಇದು. ನೋಡಿ, ಈ ಥರ ಕೂತ್ಕೊಂಡು ಪಾಠ ಕೇಳಬೇಕು. ನೀರಳಕ್ಕೇರಿ, ಬಾಗಲಕೋಟೆ. ಮಕ್ಕಳ ಕೆಲವು ಹೊರಗಡೆನೂ ಪಾಠ ಮಾಡ್ತಾರೆ. ಇವಾಗ ನಾವು ಪ್ರಶ್ನೆ ಮಾಡಬೇಕು, ಹೊರಗಡೆ ಯಾಕೆ? ನೋಡಿ, ಇಷ್ಟೆಲ್ಲ ಮಕ್ಕಳಿದ್ದಾರೆ, ಆ ಸ್ಕೂಲ್ಗೆ ಬರ್ತಾ ಇದ್ದಾರೆ. ಆದರೆ ನಮ್ಮ ಜನಪ್ರತಿನಿಧಿಗಳು ಅಥವಾ ನಮ್ಮ ಅಧಿಕಾರಿಗಳು ಏನಾದರೂ ಒಂದು ಕಾರಣ ಕೊಟ್ಟು ಹೆಂಗಾದರೂ ಈ ಮಕ್ಕಳು, ನೋಡಿ, ಪ್ರೊಫೆಸರ್ ಸಮೇತ, ಟೀಚರ್ ಸಮೇತ. ಈ ಸುದ್ದಿಯನ್ನು ಮೊನ್ನೆ ನಾವು ಪ್ರಸಾರ ಮಾಡಿದ್ವಿ. ಆಮೇಲೆ ಏನಾಯಿತು ಬನ್ನಿ ನೋಡೋಣ. ದಿನಾಂಕ 18/9/2024, ಸಮಯ ಮಧ್ಯಾಹ್ನ 12. ಮೂಗು ಮುಚ್ಚಿಕೊಂಡು ಪಾಠ ಕೇಳಬೇಕಿತ್ತು. ಜಯಪ್ರಕಾಶ್ ಶೆಟ್ಟಿ ಅವರ ಅಭಿಮಾನಿ. ಇವರು ಎಲ್ಲ ಸಮಸ್ಯೆಗಳನ್ನು ನಿವಾರಿಸ್ತಾರೆ, ಹಾಗೆ ನಮ್ಮ ಶಾಲೆಯ ಸಮಸ್ಯೆಯನ್ನು ನಿವಾರಿಸ್ತಾರೆ ಎಂದು ನಂಬುತ್ತೇನೆ. ಅವರಿಗೆ ಈಗ ಏನಾದರೂ ನಮ್ಮ ಶಾಲೆಯ ಸಮಸ್ಯೆಯನ್ನು ಬಗೆಹರಿಸಿದರೆ ಅವರಿಗೆ ನಾನೊಂದು ಸಲ್ಯೂಟ್ ಹೊಡೆಯುತ್ತೇನೆ ಅಂತ ಹೇಳ್ತೀನಿ. ಬಾಗಲಕೋಟೆಯ ನೀರಲಕೇರಿ ಗ್ರಾಮದ ಶಾಲಾ ಮಕ್ಕಳು ಚರಂಡಿ ದುರ್ವಾಸನೆಯಿಂದ ಕಂಗೆಟ್ಟಿದ್ರು. ಶಾಲೆ ಮುಂದಿದ್ದ ಓಪನ್ ಚರಂಡಿ ಗ್ರಾಮಸ್ಥರ ಬಹಿರ್ದೆಸೆಯಿಂದ ಮಕ್ಕಳು ಕಂಗಾಲಾಗಿದ್ರು. ತರಗತಿಯಲ್ಲಿ ಮೂಗು ಮುಚ್ಚಿಕೊಂಡೇ ಪಾಠ ಕೇಳಬೇಕಿತ್ತು. ಈ ಬಗ್ಗೆ ಸೂಪರ್ 3ಯಲ್ಲಿ ವರದಿ ಮಾಡಿ ಸಂಬಂಧಪಟ್ಟವರಿಗೆ ಚಾಟಿ ಬೀಸಿದ್ವಿ. ಸ್ಕೂಲ್ನ ಮಕ್ಕಳು ಆ ಥರ ಹೋಗಬಾರ್ದು. ಆಮೇಲೆ ಅವ್ರಿಗೊಂದು 4 ಪೊಲೀಸರು ಹಿಡ್ಕೊಂಡು ಯಾರೆಲ್ಲ ಅಲ್ಲಿ ಬೈರ್ದೇಶಕ್ಕೆ ಬರ್ತಾರೆ ಸ್ಕೂಲ್ ಕಾಂಪೌಂಡ್ ಒಳಗೆ 4 ಬಾರಿಸಿ, ನೋ ಪ್ರಾಬ್ಲಮ್ ಸರ್. ಮಾಡ್ತೀವಿ, ಅದನ್ನು ಹೇಳಿದ್ವಿ ಸರ್ ಪಬ್ಲಿಕ್ಕಿಗೆ. ಇನ್ನೊಂದು ಸ್ವಲ್ಪ ಅವೇರ್ನೆಸ್ ಮಾಡಿ ಒಂದು 4 ಪೊಲೀಸ್ ಕರ್ಕೊಂಡು ಹೋಗಿ ಅಲ್ಲಿಗೆ. ಓಕೆ ಸರ್, ಮಾಡ್ತೀವಿ. ಆಮೇಲೆ ಈ ವ್ಯವಸ್ಥೆ ಯಾವಾಗ ಮಾಡ್ಕೊಡ್ತೀರಿ? ಈಗ ಬೇಕಿದ್ರೆ ನಾನು ಅಲ್ಲಿ ದಾನಿಗಳನ್ನಾದರೂ ಕಳಿಸ್ತೀನಿ, ಯಾರನ್ನಾದರೂ. ಇದನ್ನು ಆದಷ್ಟು ಬೇಗ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಆಮೇಲೆ ಅಲ್ಲಿ ಬೇರೆನೇ ಒಂದು ಪಿಟ್ಟು ಥರ ಮಾಡೋಕ್ಕಾಗಲ್ಲ ದೊಡ್ಡದು, ಇಲ್ಲಿ ತನಕ ಯಾಕಿಲ್ಲ? ಆ ಥರ ರೋಡ್ ಥರ ಮಧ್ಯದಲ್ಲಿ, ಸ್ಕೂಲ್ನ ಮಧ್ಯದಲ್ಲಿ ಬಿಟ್ಟರೆ ಹೆಂಗೆ ಮೇಡಮ್? ಇಲ್ಲ, ಈ 1 ವರ್ಷದಿಂದ ಅದು ಡ್ರೈನ್ ಮಾಡಿ. 1 ವರ್ಷದಿಂದ ಅಂತಂದ್ರೆ ಮತ್ತೇನು? 1 ವರ್ಷದಿಂದ ಎಲ್ಲ ಅಧಿಕಾರಿಗಳು ಸಂಬಳ ತಗೊಂಡಿರ್ತಾರೆ. ಹಾಗಿದ್ರೆ ಅವ್ರು ವಾಪಸ್ ಕೊಡ್ಬೇಕಲ್ವಾ ಕೆಲಸ ಆಗಿಲ್ಲ ಅಂತಂದ್ರೆ? ಮಾಡ್ತೀವಿ ಸರ್, ಮೇಲೆ ಕವರ್ ಮಾಡ್ತೀವಿ ಸರ್. ಹೋಗಿ, ನೀವು ಇವತ್ತೇ ಹೋಗಿ ಅಲ್ಲಿಗೆ. ಓಕೆ ಸರ್, ನಾನು ಅಲ್ಲಿ ಇರ್ತೀನಿ. ಆಮೇಲೆ ಅಲ್ಲಿ ಬೇಕಿದ್ರೆ BO ಕಳಿಸ್ತೀನಿ, ತಹಶೀಲ್ದಾರು ಕಳಿಸ್ತೀನಿ. ಆಯ್ತು. ಸೂಪರ್ 3ಯಲ್ಲಿ ವರದಿ ಆಗ್ತಿದ್ದಂತೆ ಬಾಗಲಕೋಟೆ ಜಿಲ್ಲಾಡಳಿತ ವಲಯದಲ್ಲಿ ಹಲ್ಚಲ್ ಸೃಷ್ಟಿಸಿತ್ತು. ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ರು. ನೀರಲಕೇರಿ ಗ್ರಾಮದಲ್ಲಿ ಏನೆಲ್ಲ ಮ್ಯಾಜಿಕ್ ಆಯ್ತು, ಯಾವ ಆಫೀಸರ್ಸ್ ಓಡೋಡಿ ಬಂದಿದ್ರು, ಎಲ್ಲವನ್ನ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ಸೀನ್ ನಂಬರ್ 1, CEO, EO, PDO ಎಂಟ್ರಿ. ಸೂಪರ್ 3ಯಲ್ಲಿ ವರದಿ ಆಗ್ತಿದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ರು. ನೀರಲಕೇರಿ ಗ್ರಾಮದ ಸರ್ಕಾರಿ ಶಾಲೆಗೆ ಜಿಲ್ಲಾ ಪಂಚಾಯತ್ CEO ಶಶಿಧರ್ ಕುರೇರ, ತಾಲೂಕ್ ಪಂಚಾಯತ್ EO ಸುಭಾಷ್ ಸಂಪಗಾವಿ, PDO ರತ್ನ ಓಡೋಡಿ ಬಂದ್ರು. ಸೀನ್ ನಂಬರ್ 2, ಚರಂಡಿ ಮುಚ್ಚುವಂತೆ CEO ಸೂಚನೆ. ನೀರಲಕೇರಿ ಗ್ರಾಮದ ಶಾಲೆಗೆ CEO ಶಶಿಧರ್ ಕುರೇರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಕೂಡಲೇ ಚರಂಡಿಗೆ ಸ್ಲ್ಯಾಬ್ ಹಾಕಿ ಮುಚ್ಚಿಸುವಂತೆ ಸಂಬಂಧಪಟ್ಟವರಿಗೆ ಸೂಚನೆ ನೀಡಿದ್ರು. ಅದನ್ನೆಲ್ಲ ಸ್ವಚ್ಛ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ ಮತ್ತು ಬೆಳಕಿನ ವ್ಯವಸ್ಥೆನೂ ಆಗಬೇಕು ಅಂತ ಹೇಳಿದ್ದೀವಿ. ಮತ್ತು ಅರ್ಧ ಭಾಗ ಇನ್ನೂ ಕಂಪೌಂಡ್ ಆಗೋದು ಬಾಕಿ ಇದೆ. ಆ ಕಂಪೌಂಡನ್ನು ಸಹ ಇಮಿಡಿಯೇಟಾಗಿ ಪ್ರಸ್ತಾವನೆ ಕಳಿಸ್ಕೊಡಿ, ಅನುಮೋದನೆ ಕೊಡ್ತೀವಿ. ಅದನ್ನು ಇನ್ನೂ ಒಂದು 6 ಮಂತ್ಸ್ ಒಳಗಡೆ ಕಂಪೌಂಡ್ ವಾಲ್, ಸುತ್ತುವರೆದ ಕಂಪೌಂಡ್ ವಾಲನ್ನು ನಾವು ಮಾಡ್ತೇವೆ.
ತಮ್ಮ ಮುಖಾಂತರ ನಾನು ನೇರಲಕೆರೆ ಗ್ರಾಮ ಮತ್ತು ಇಡೀ ಜಿಲ್ಲೆಯಲ್ಲಿ ಎಲ್ಲ ಶಾಲೆಗಳಲ್ಲಿ ನಾವು ಒಂದು ಅಭಿಯಾನದ ರೂಪದಲ್ಲಿ ಎಲ್ಲ ಶಾಲೆಗಳಿಗೆ ಕಾಂಪೌಂಡ್ ವಾಲ್ ಇರಬೇಕು ಅನ್ನೋದು ಒಂದು ಆದೇಶನ ಹೊರಡಿಸಿದ್ದೀವಿ. ಎಲ್ಲೆಲ್ಲಿ ಈ ಥರ ಕೊರತೆ ಇದೆ ತಮ್ಮ ಮುಖಾಂತರನೂ ಸಹ ತಮಗೇನಾದರೂ ಈ ಥರ ವಿಚಾರಗಳು ಗೊತ್ತಾದ ತಕ್ಷಣ ನಮ್ಮ ಗಮನಕ್ಕೆ ತಂದಲ್ಲಿ ಅಲ್ಲಿಯೂ ಸಹ ನಾವು ಈ ಕಾಂಪೌಂಡ್ ಕೆಲಸನ ತಗೋತೀವಿ. ಸೀನ್ ನಂಬರ್ 3 ಬಂತು ಸ್ಲ್ಯಾಬ್ ಬಂತು. ಸಿಇಒ ಸೂಚನೆಯಂತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಗ್ರಾಮದ ಶಾಲೆಯ ಚರಂಡಿ ಮುಚ್ಚಲು ಸ್ಲ್ಯಾಬ್ಗಳನ್ನು ತರಿಸಲಾಯಿತು. ಗೂಡ್ಸ್ ಗಾಡಿಯಲ್ಲಿ 30ಕ್ಕೂ ಹೆಚ್ಚು ಚಪ್ಪಡಿ ಕಲ್ಲುಗಳನ್ನು ತರಿಸಿದ್ವಿ. ಸೀನ್ ನಂಬರ್ 4 ಚಪ್ಪಡಿ ಕಲ್ಲುಗಳ ಅನ್ಲೋಡ್. ತಂದ ಚಪ್ಪಡಿ ಕಲ್ಲುಗಳನ್ನು ಗಾಡಿಯಿಂದ ಅನ್ಲೋಡ್ ಮಾಡಲಾಯಿತು. ನೀಟಾಗಿ ಒಂದ್ ಕಡೆ ಜೋಡಿಸಿದ್ರು. ಸೀನ್ ನಂಬರ್ 5 ಚರಂಡಿ ಕ್ಲೀನಿಂಗ್ ಶುರು. ಚರಂಡಿಯಲ್ಲಿ ತುಂಬಿದ್ದ ಹೂಳನ್ನ ತೆಗೆಯಲು ಕಾರ್ಮಿಕರು ಆಗಮಿಸಿದ್ರು. ಸನಿಕೆ ಹಿಡಿದು ಕೊಚ್ಚೆಯನ್ನ ತೆಗೆದು ಹಾಕಿದ್ರು. ಸರಾಗವಾಗಿ ನೀರು ಹೋಗುವಂತೆ ಮಾಡಿದ್ರು. ಸೀನ್ ನಂಬರ್ 6 ಫೀಲ್ಡ್ಗಿಳಿದ ಬುಲ್ಡೋಸರ್. ಶಾಲೆ ಆವರಣದಲ್ಲಿ ಗಿಡಗಂಟಿಗಳು ಬೆಳೆದು ನಿಂತಿದ್ವು. ಇನ್ನು ಮೈದಾನ ಅಡ್ಡಾದಿಡ್ಡಿಯಾಗಿತ್ತು. ಜೆಸಿಬಿಯಿಂದ ಗ್ರೌಂಡ್ ಅನ್ನ ಲೆವೆಲ್ ಮಾಡಲಾಯಿತು. ಸೀನ್ ನಂಬರ್ 7 ಚರಂಡಿ ಮೇಲೆ ಸ್ಲ್ಯಾಬ್ ಹಾಕಲಾಯಿತು. ಓಪನ್ ಆಗಿದ್ದ ಚರಂಡಿ ಮೇಲೆ ಅನ್ಲೋಡ್ ಮಾಡಿದ್ದ ಸ್ಲ್ಯಾಬ್ಗಳನ್ನು ತಂದು ಜೋಡಿಸ್ತಾ ಹೋಗಲಾಯಿತು. ಸೀನ್ ನಂಬರ್ 8 ಮುಚ್ಚಿದ ಚರಂಡಿ ಮೇಲೆ ಮಕ್ಕಳ ಓಡಾಟ. ಮೋರಿ ಮೇಲೆ ಚಪ್ಪಡಿಗಳನ್ನು ಜೋಡಿಸಿ ಎಂಸ್ಯಾಂಡ್ ಸುರಿದು ಸಮತಟ್ಟು ಮಾಡಲಾಯಿತು. ವಿದ್ಯಾರ್ಥಿಗಳು ಖುಷಿಯಿಂದ ಮುಚ್ಚಿದ ಚರಂಡಿ ಮೇಲೆ ಓಡಾಡತೊಡಗಿದ್ರು. ಓಕೆ ಕೊಟ್ಟು ಥ್ಯಾಂಕ್ಸ್ ಹೇಳಿದ್ರು. ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿಗೆ ವಿದ್ಯಾರ್ಥಿನಿಯರು ಬೊಕ್ಕೆ ಕೊಟ್ಟು ಅಭಿನಂದನೆ ತಿಳಿಸಿದ್ರು. ಇನ್ನು ಸೂಪರ್ 3ಗೆ ವಿದ್ಯಾರ್ಥಿನಿಯರು ಜೈಕಾರ ಹಾಕಿ ಧನ್ಯವಾದ ತಿಳಿಸಿದ್ರು. ಓಕೆ, ಥ್ಯಾಂಕ್ ಯು. ರಿಪಬ್ಲಿಕ್ ಚಾನೆಲ್ ಅವರು ಇದನ್ನ ನಮಗೆಲ್ಲ ಮಾಡಿಕೊಟ್ಟಾರೆ. ಹಿಂಗಾಗಿ ನನ್ನ ಪರವಾಗಿ, ನನ್ನ ಗುರು ವೃಂದದ ಪರವಾಗಿ ಹಾಗೂ ನನ್ನ ಶಾಲೆಯ ಪರವಾಗಿ ರಿಪಬ್ಲಿಕ್ ಚಾನೆಲ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾನು ಜಯಪ್ರಕಾಶ್ ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೆ. ಆ ನಂಬಿಕೆಯನ್ನು ಅವರಿಂದ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವರೆಲ್ಲ ಮಾಡ್ತಾರಂತ. ಹಾಗೇನೇ ಆಗಿದೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಚರಂಡಿ ಸಹ ಸುಗಮವಾಗಿದೆ ಮತ್ತು ಎಲ್ಲ ಚಾವಣಿಯ ಕಲ್ಲುಗಳನ್ನು ಸಹ ಹಾಕಿದ್ದಾರೆ ಮತ್ತು ಫಲವತ್ತ ಮಣ್ಣನ್ನು ಸಹ ಹಾಕಿದ್ದಾರೆ. ಹೀಗಾಗಿ ನಾವು ಎಲ್ಲರೂ ಓಡಾಡ್ಬೋದು. ಹಾಗಾಗಿ ಮತ್ತು ನಾವು ಸ್ಪೋರ್ಟ್ಸಿಗೆ ಆಟ ಆಡೋ ಮುಂದಾಗಾದ್ರೂ ಬಾಲ್ ಬಂದು ಚರಂಡಿ ಒಳಗೆ ಬೀಳ್ತಾ ಇತ್ತು. ಹಾಗಾಗಿ ಈಗ ಅದು ಸಹ ಏನೂ ಆಗಲ್ಲ ಅಂತ ಹೇಳ್ತಾ ನಾನು ಹೇಳಿದ ಮಾತಾಗೆ ನಾನು ಜಯಪ್ರಕಾಶ್ ಅವರಿಗೆ ಇದನ್ನೆಲ್ಲ ಮಾಡಿಕೊಟ್ರೆ ಅವರಿಗೆ ಒಂದು ಸಲ್ಯೂಟ್ ಹೊಡಿತೀನಿ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಅವ್ರಿಗೊಂದು ಸಲ್ಯೂಟ್. ರಿಪಬ್ಲಿಕ್ ಕನ್ನಡದ ಸೂಪರ್ 3 ವರದಿಯಿಂದ ವಿದ್ಯಾರ್ಥಿಗಳಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ದುರ್ವಾಸನೆಯಿಂದ ಶಾಲೆ ದೂರವಾಗಿದೆ. ಮಕ್ಕಳು ನೆಮ್ಮದಿಯಾಗಿ ಬಿಸಿಯೂಟ ಸೇವಿಸುವಂತಾಗಿದೆ. ಎಲ್ಲಿ ಸಮಸ್ಯೆ ಇರುತ್ತೋ ಅಲ್ಲಿ ನಾವಿರ್ತೀವಿ. ಇದು ನಮ್ಮ ಕಮಿಟ್ಮೆಂಟ್. ಬಾಗಲಕೋಟದಿಂದ ಮಾಂತೇಶ ಜೊತೆ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ.